ಸಹಾಯ ಬೇಕಾಗಿದೆ. ನೀವೇ ಅನುಗ್ರಹಿಸಿದ್ದೀರಿ ದೇವರೇ. ಸ್ವಲ್ಪ ಮುಂದೆ ಬಂದು ನನ್ನ ಮಾತನ್ನು ನೀವು ಕೇಳಬೇಕು. ಶ್ರೀಹರಿ, ಸುಧರ್ಮ ಸಭೆಯಲ್ಲಿ ಸುರಪಾಲನಾಗಿ ದೇವೇಂದ್ರ ಇರಬೇಕು ಅಂತ ಆಜ್ಞೆ ಮಾಡಿದವರು ನೀವೆಲ್ಲ. ಏನಾದರೂ ಅತೀಯವಾದಂತಹ ಕಷ್ಟ ಕರ್ತವ್ಯ ನಿರ್ವಹಣೆಯ ಕಾಲದಲ್ಲಿ ಬದಲಿಗೆ ಬಂದರೆ ಆ ಕಾಲಕ್ಕೆ ನನ್ನನ್ನು ಪ್ರಾರ್ಥಿಸಿ ಅಂತ ನೀವು ಪ್ರತ್ಯೇಕವಾಗಿ ತಿಳಿಯ ಹೇಳಿದವರು. ಈಗ ಏನು ಹೇಳುವುದು? ಸುರಪಾಲ ಸುರಪಾಲ ಇರಬೇಕಾದದ್ದು ಸ್ವರ್ಗದಲ್ಲಿ. ನಾನೀಗ ಸ್ವರ್ಗದಲ್ಲಿಲ್ಲ. ಇವರೆಲ್ಲ ನನ್ನವರು ಸ್ವರ್ಗದಲ್ಲಿ ಇದ್ದಾರೆ. ನನ್ನ ಹಿಂದೆ ಓಡಿ ಬಂದಿದ್ದಾರೆ. ಎಲ್ಲಾದರೂ ಒಂದು ಆಶ್ರಯ ಸಿಕ್ಕಿದ್ರೆ ಸಿಗಬಹುದಲ್ಲ ಅಂತ ನಿಮಗೆ ಗೊತ್ತಿದೆ. ಶುಂಭ ದಾನವ ದೇವಲೋಕಕ್ಕೆ ದಾಳಿ ಇಟ್ಟು ನಮ್ಮನ್ನೆಲ್ಲ ಓಡಿಸಿದ. ವೈಕುಂಠಕ್ಕೆ ನಾನು ಬಂದೆ, ಕೈಲಾಸಕ್ಕೆ ನಾನು ಓಡೋಡಿ ಬಂದೆ, ಸತ್ಯಲೋಕದಲ್ಲಿ ಆಶ್ರಯ ಕೋರಿದೆ. ಯಾರಿಂದಲೂ ನಿಮ್ಗೆ ಉಪಕಾರ ಮಾಡುವುದಕ್ಕೆ ಅಸಾಧ್ಯ ಅಂತ ನೀವೇ ಹೇಳಿದ್ದೀರಿ. ಹಾಗಿದ್ರೆ ಹಿಂದೆ ಮಹಿಷಾಸುರನ ವಧೆಯನ್ನು ಮಾಡಿದಂತಹ ಕಾಲಕ್ಕೆ ಆ ಆದಿಮಾಯಿ ಶ್ರೀದೇವಿ ಮಹಿಷಮರ್ದಿ ಒಂದು ಭರವಸೆಯ ಭಯ ವಾಕ್ಯವನ್ನು ನೀಡಿದ್ದಾಳೆ. ಕಷ್ಟ ಬಂದ ಕಾಲಕ್ಕೆ ನಿಮಗೆ ಧರ್ಮ, ಅದು ಸನಾತನ ಧರ್ಮವನ್ನು ಪಾಲಿಸುವುದಕ್ಕೆ ಅಸಾಧ್ಯವೆಂದಾದರೆ ನಾನೇ ಒದಗಿ ಬರ್ತೇನೆ, ಧ್ಯಾನ ಮಾಡಬೇಕು ಅಂತ. ಎಲ್ಲಿ ಧ್ಯಾನ ಮಾಡಬೇಕು? ಪ್ರಶಾಂತವಾದಂತಹ ಹಿಮಗಿರಿಯ ತಪ್ಪಲು ವಿನಾದ್ರಿ ಅಲ್ಲಿಗೆ ಬಂದು ಧ್ಯಾನ ಮಾಡಿ ಪ್ರಾರ್ಥಿಸಿದರೆ ನಾನು ಅಭಯವನ್ನು ಕೊಡ್ತೇನೆ ಅಂತ ಹೇಳಿದೆ. ಇದನ್ನು ಹಿಮಾಲಯದ ಪ್ರದೇಶ. ಆದ್ದರಿಂದ ಇದೇ ಸ್ಥಳದಲ್ಲಿ ಕರುಣಾಮಯಿಯಾದಂತಹ ಮತ್ತು ಸ್ವರೂಪಿಣಿಯಾದಂತಹ ಭಗವತಿಯ ಧ್ಯಾನವನ್ನು ನಾನು ಮಾಡುತ್ತೇನೆ. ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಪೂಜಿಸಿದನು ಮಾಯೆಯ ನಿರ್ಜರಯ ನೆರೆಯ, ಪೂಜಿಸಿದನು ಮಾಯೆಯ ಪೂಜೆಗೆ ಪಾಲಿಸುವ ಭಾಸಿ ರಾಜರಾಜೇಶ್ವರಿಯ ಚರಣ ಸರೋಜ ಅನುಪಮ ಶಕ್ತಿಯು ಶಿವರಾಜ ನವಮಿತ ಪತ್ನಿಯಿಂದಲೇ ಪೂಜಿಸಿದನು ಮಾಯೆಯ.